ಬಿಸಿ ಊಟ ತೆಗೆದಿಟ್ಟಿಲ್ಲ ಅಂತ ವಿದ್ಯಾರ್ಥಿನಿಯರಿಗೆ ಮನಬಂದಂತೆ ಥಳಿಸಿದ್ದಾರೆ ಶಿಕ್ಷಕಿ. ಧಾರವಾಡದ ಕಲಘಟಕಿ ತಾಲೂಕಿನ ಜುಂಜನಬೈಲ ಸರ್ಕಾರಿ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಕೊಠಡಿಯಲ್ಲಿ ಕೂಡಿ ಹಾಕಿ ಕೋಲ್ನಿಂದ ಮನಬಂದಂತೆ ಥಳಿಸಿದ್ದಾರೆ ಶಿಕ್ಷಕಿ ಸುಜಾತ ವಿರುದ್ಧ ಶಾಲೆ ಎದುರು ವಿದ್ಯಾರ್ಥಿಗಳು ಪಾಲಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋವು ತಾಳದೆ ಕ್ಲಾಸ್ ರೂಮ್ ಬಿಟ್ಟು ಹೊರಗೆ ಓಡಿದ್ದಾರೆ ವಿದ್ಯಾರ್ಥಿನಿಯರು. ಓಡೋ ಸಂದರ್ಭದಲ್ಲಿ ಬಿದ್ದು ಗಾಯ ಕೂಡ ಮಾಡಿಕೊಂಡಿದ್ದಾರೆ ಒಂದಷ್ಟು ಜನ ಮಕ್ಕಳ ಚೀರಾಟವನ್ನು ಗಮನಿಸಿ ಶಿಕ್ಷಕಿಯನ್ನ ತಡೆದಿದ್ದಾರೆ. ಅಲ್ಲಿನ ಸ್ಥಳೀಯರು, ಜನರು, ಶಾಲಾ ಸಿಬ್ಬಂದಿ ತಡೆದಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ವಿಕೃತ ಮನಸ್ಸಿನವರು ಇರ್ತಾರೆ ಶಿಕ್ಷಕರು ಕೂಡ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಪಾಪ ನೋಡಿ, ಆ ಮುಗ್ಧ ಮಕ್ಕಳು ಎಷ್ಟು ನೋಡಿದ್ರೇನೆ ಬೇಸರ ಆಗತ್ತೆ. ಆ ಮಕ್ಕಳಿಗೆ ಥಳಿಸ್ತಾರೆ ಅಂತಂದ್ರೆ ಏನ್ ಹೇಳೋದು? ಅದು ಕೂಡ ಬಿಸಿ ಊಟ ತೆಗೆದಿಟ್ಟಿಲ್ಲ ಅಂತೇಳಿ ಮಕ್ಕಳ ಮೇಲೆ ತನ್ನ ಪ್ರಹಾರವನ್ನ ಮಾಡಿದ್ದಾರೆ. ಯಾವ ಊಟ ಕೊಡ್ಬೇಕಾಗಿತ್ತು? ಮಧ್ಯಾಹ್ನ ಬಿಸಿ ಊಟ ಬರ್ತಿದ್ದಲ್ಲ, ಆ ಊಟ ಅವ್ರು ಕೊಡ್ಬೇಕಾಗಿತ್ತ? ನೀವು ತಂದು ಕೊಡ್ಬೇಕಾಗಿತ್ತ? ಅದ್ರ ಸಂಬಂಧ ಅವ್ರು ಹೊಡೆದ್ರು. ಒಬ್ರಿಗೆ ಹೊಡೆದ್ರು, ಇಬ್ರಿಗೆ ಹೊಡೆದ್ರು? ಕ್ಲಾಸ್ನಾಗ ಕುಂತವ್ರು ಅಷ್ಟ್ರಿಗೂ ಹೊಡೆದಾರ. ಹೆಣ್ಣು ಹುಡುಗರು ಅಷ್ಟೇ ಹೊಡೆದಾರ? ಎಷ್ಟನೇ ಕ್ಲಾಸಿನ ಹುಡುಗರು ಹೊಡೆದಾರ? ಎಲ್ಲ ಕ್ಲಾಸ್ನವ್ರಿಗೂ ಹೊಡೆದಾರ? ಇಂಜಿನ ಬೆಳಗ್ಗೆ ಗ್ರಾಮದಲ್ಲಿ ನಾವು ಪಾಲಕರ ಮಕ್ಕಳ ನದಿಕಲಿ ಮಕ್ಕಳಿಗೆ ಸುಮಾರು ಒಂದು 7-8 ಮಕ್ಕಳಿಗೆ ಇದು ನಮ್ಮ ಟೀಚರ್ಸ್ ಹೊಸದಾಗಿ ಬಂದಿದ್ದರು. ನಮಗೆ ಮೊದಲಕ್ಕೆ ಟೀಚರ್ಸ್ ಇಲ್ಲ ಅಂತೇಳಿ ನಮ್ಮದು ಕೇಸ್ ಹಿಂದೆ ಬಿದ್ದಿತ್ತು. ಇವತ್ತು ನೋಡಿ ಒಂದು ಚಲೋ ಕಲಿಸ್ತಾವೆ ಮಕ್ಕಳಿಗೆ ಅಂತೇಳಿ ಹಾಕ್ಕೊಂಡಿವೆ. ಅವರು ಮಧ್ಯಾಹ್ನ 12 ಗಂಟೆಗೆ ಬಂದು ಮಕ್ಕಳಿಗೆ ಏಕದಮ್ ಒಂದು ರೂಮ್ನಾಗ ಹಾಕಿ ಪೂರ್ತಿ ಹೆಣ್ಣು ಹುಡುಗರಿಗೆ ಯಾಕೆ ಕಳಿಸ್ತಿಲ್ಲ. ಸುಮಾರು ಒಂದು 7-8 ಹೆಣ್ಣು ಹುಡುಗರಿಗೆ ವಸಂತ ಮನಸ್ಸಿಗೆ ಬಂದಂಗೆ ಎಲ್ಲಿ ಗಂಟಲಕ್ಕೂ ಕೋಲ್ಲೆ ತೆಲಿಗೆ ಮಡ್ಡಿ ಹತ್ತಂಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕಲ್ಮೇಶ್, ಎಷ್ಟು ಮಟ್ಟಿಗೆ ಸರಿ ಶಿಕ್ಷಕರು ಈ ರೀತಿಯಾಗಿ ವರ್ತನೆ ಮಾಡೋದು? ಪದೇ ಇಂತಹ ಘಟನೆಗಳನ್ನು ನೋಡ್ತಾನೆ ಇರ್ತೀವಿ. ಆ ಪುಟ್ಟ ಮಕ್ಕಳ ಮೇಲೆ ಪ್ರಹಾರ ಮಾಡಿದ್ದಾರಲ್ಲ, ಏನು ಹೇಳೋದು? ಏನು ಹೇಳ್ತಾರೆ ಇದಕ್ಕೆ ಈ ಶಿಕ್ಷಕಿ? ಶಿಲ್ಪ, ಈ ಒಂದು ಶಿಕ್ಷಕಿ ಅತ್ಯಂತ ಪೈಶಾಚಿಕ ಕೃತ್ಯವನ್ನು ನಡೆಸಿದ್ದಾರೆ. ಧಾರವಾಡ ಜಿಲ್ಲೆಯ ಕಲಗಡಿ ತಾಲೂಕಿನ ಜುಂಜನಬೈಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಸುಜಾತ ಸುಣಗಾರ್ ಎಂಬ ಶಿಕ್ಷಕಿ ತನಗೆ ಬಿಸಿ ಊಟವನ್ನು ತೆಗೆದಿಟ್ಟಿಲ್ಲ ಎಂಬ ಸಣ್ಣ ಕಾರಣಕ್ಕೆ, ಕ್ಷುಲ್ಲಕ ಕಾರಣಕ್ಕೆ ಮಕ್ಕಳನ್ನ ಮನಬಂದಂತೆ ಥಳಿಸಿದ್ದಾರೆ. ಜೊತೆಗೆ ಆ ಮಕ್ಕಳು ಶಾಲೆಯಿಂದ ಹೆದರಿ ಓಡುತ್ತಿರುವಾಗ ಸಹ ಅಲ್ಲಿ ಶಾಲೆಯ ಅಂಗಳದಲ್ಲಿ ಬಿದ್ದು ಸಾಕಷ್ಟು ನೋವನ್ನ, ಗಾಯಗಳನ್ನ ಮಾಡಿಕೊಂಡಿರುವುದು. ತಕ್ಷಣವೇ ಅಲ್ಲಿಯ SDMC ಮತ್ತು ಸ್ಥಳೀಯರು ಬಂದು ಆ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಮಕ್ಕಳಲ್ಲೇ ಧೈರ್ಯ ತುಂಬಿದ್ದಾರೆ ಮತ್ತು ಶಿಕ್ಷಕಿಯ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾವು ಶಾಲೆಯ ವರ್ಗಗಳ ಕೋಣೆಗಳಲ್ಲಿ ಯಾವುದೇ ತರಗತಿಗಳು ನಡೆಸಲಿಕ್ಕೆ ಬಿಡಲ್ಲ ಮತ್ತು ಆ ಶಿಕ್ಷಕಿಯ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಮತ್ತು ಸ್ಥಳಕ್ಕೆ ಏನು ಸಂಪನ್ಮೂಲ ಶಿಕ್ಷಣಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಮತ್ತು ಆ ಬಗ್ಗೆ ಶಿಕ್ಷಕಿಯ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆನ ಸಹ ನೀಡಿದ್ದಾರೆ. ಶಿಲ್ಪ, ಸಾಕಷ್ಟಿಂದ ಪ್ರಕರಣಗಳು ರಾಜ್ಯದಲ್ಲಿ ಮೇಲಿಂದ ಮೇಲೆ ನಡೀತಾನೆ ಇವೆ. ಈ ಕುರಿತಂತೆ ಶಿಕ್ಷಣ ಸಚಿವರು ಸಹ ಮಧು ಬಂಗಾರಪ್ಪನವರು ಸಹ ಹೇಳ್ತಾ ಇದ್ದಾರೆ, ನಾವು ಕ್ರಮ ತೆಗೆದುತ್ತೇವೆ. ಮಕ್ಕಳ ಮೇಲೆ ಈ ರೀತಿ ಅದರ ಕೃತ್ಯ ಆದ್ರೆ, ಅಮಾನವೀಯವಾಗಿ ವರ್ತನೆ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ, ಆದ್ರೆ ಇಷ್ಟೊಂದು ರೀತಿಯಾದಂತಹ ಶಿಕ್ಷಣ ಸಚಿವರು ಹೇಳಿದ್ರು ಸಹ ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಬೆಳಕಿಗೆ ಬರುತ್ತಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಶಿಲ್ಪ, ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ. ಒಂದು 7-8 ಮಕ್ಕಳಿಗೆ ನಮ್ಮ ಟೀಚರ್ಸ್ ಹೊಸದಾಗಿ ಬಂದಿದ್ದರು. ನಮಗೆ ಮೊದಲಕ್ಕೆ ಟೀಚರ್ಸ್ ಇಲ್ಲ ಅಂತೇಳಿ ನಮ್ಮ